ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿತ್ತು. ಆ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಭರತ್ ರೆಡ್ಡಿಯವರ ಬೆಂಬಲಿಗ ರಾಜಶೇಖರ್ ಬಲಿಯಾಗಿರುವಂಥದ್ದು. ನಾವೀಗ ರಾಜಶೇಖರ್ ಅವರ ಮನೆ ಮುಂಭಾಗದಲ್ಲಿದ್ವಿ. ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಗಮನಿಸ್ಬೋದು, ಒಂದು ಪುಟ್ಟ ಮನೆ ಇದೆ. ಈ ಮನೆಯಲ್ಲಿ ತಾಯಿ, ತಂಗಿ, ಅಕ್ಕ, ತಮ್ಮನ ಜೊತೆಗೆ ವಾಸ ಮಾಡ್ತಾಯಿದ್ರು. ಒಂದು ಪುಟ್ಟ ಅಂಗಡಿ ಕೂಡ ಇರುವಂಥದ್ದು. ನಿತ್ಯ ಕೂಲಿ ಕೆಲಸ ಮಾಡಬೇಕು, ಅಂಗಡಿಗೆ ಕೆಲಸ ಮಾಡಬೇಕು, ಈ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾಯಿದ್ರು. ಮತ್ತು ಅವರು ಮನೆಗೆ ಅವರೇ ಆಧಾರವಾಗಿರುವಂಥದ್ದು. ಏನು ಗಮನಿಸ್ಬೋದು, ಇದು ಪುಟ್ಟ ಅಂಗಡಿ. ಇದೇ ಅಂಗಡಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ರು ಮತ್ತು ಜೊತೆಗೆ ಕೂಲಿ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ಈ ಮನೆಗೆ ಅವರೇ ಆಧಾರ ಆಗಿದ್ದರು. ಕಳೆದ 3 ವರ್ಷಗಳ ಹಿಂದಷ್ಟೇ ಅವರ ತಂದೆಯವರು ತೀರ್ಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಮನೆಗೆ ಆಧಾರ, ಜೊತೆಗೆ ಆ ದುಃಖವನ್ನೇ ಮರೆಯೋದಕ್ಕೆ ಭಾಳ ಕಷ್ಟ ಆಗಿರುತ್ತೆ ಆ ಕುಟುಂಬಕ್ಕೆ. ಅಂಥ ಸಂದರ್ಭದಲ್ಲಿ ಇದೀಗ ಗುಂಡಿಗೆ ಬಲಿಯಾಗಿ ಆ ಯುವಕ ಮೃತಪಟ್ಟಿರುವಂಥದ್ದು. ಅಂದರೆ ಕೇವಲ ಕಳೆದ 15 ದಿನಗಳ ಹಿಂದಷ್ಟೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡ್ಕೊಂಡು ಬಂದು ಕೇವಲ 3 ದಿನಗಳಾಗಿತ್ತು. ಆ ಸಂದರ್ಭದಲ್ಲಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇರ್ತಾ ಬ್ಯಾನರ್ಗಳನ್ನ ಅಳವಡಿಕೆ ಮಾಡೋಕ್ಕೋಸ್ಕರ ಹೋಗಿದ್ರು. ಆ ಗಲಾಟೆ ಆಗ್ತಾಯಿತ್ತು. ಆ ಗಲಾಟೆಯಲ್ಲಿ ಗುಂಡಿಗೆ ಬಲಿಯಾಗಿರುವಂಥದ್ದು. ಅಂದರೆ ಬಡವರ ಮಕ್ಕಳು, ರಾಜಕೀಯ ಏನೇ ಇರ್ಬೋದು ಅದು ಬೇರೆ ಪ್ರಶ್ನೆ, ಬಟ್ ಬಡವರ ಮಕ್ಕಳು ಈಗ ಬಲಿಯಾಗಿರುವಂಥದ್ದು. ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಮತ್ತು ಅವರಿಗೆ ಆರ್ಥಿಕ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ನಾವೀಗ ಅವರ ಸಹೋದರನನ್ನು ಕೂಡ ಮಾತಾಡ್ತೀನಿ. ಸರ್, ನಿಮ್ಮ ಕುಟುಂಬಕ್ಕೆ ಅವರು ಆಧಾರ ಆಗಿದ್ದರು. ಅಂದರೆ ಕಳೆದ 3 ವರ್ಷಗಳ ಹಿಂದಷ್ಟೇ ತಂದೆ ತೀರ್ಕೊಂಡಿರುವಂಥದ್ದು. ಸರ್, ಈಗ ನಾವು ಅಣ್ಣನನ್ನು ಕಳ್ಕೊಂಡಿದ್ದಾರೆ. ಸರ್, ನಮ್ಮ ಅಣ್ಣ ಸತ್ತೋಗಿದ್ದಾನೆ ಸರ್. ನಮ್ಮ ಅಣ್ಣ ಒಬ್ಬರೇ ಸರ್. ನಮ್ಗೆ ಗಿಡೋರೆಲ್ಲ ಇದ್ದಿದ್ದು ಅವರೇ ಹೋಗ ನಮ್ಗೆ ಹೋಗ್ಬಿಟ್ರು ಸರ್. ಹೋಗಿ ನಮ್ಮನ್ನು ನೋಡ್ಕೊಂಡು ಯಾರಿಲ್ಲ ಸರ್. ನಮ್ಗೆ ಹೋಗ ಗಿಡೋರು ಮನೆಗೆ ಯಾರಿಲ್ಲ ಸರ್. ಅಂದರೆ ಒಡನಾಟ ಹೇಗಿತ್ತು? ಅವ್ರು ಶಬರಿಮಲೆಗೆ ಹೋಗಿದ್ರು ಅಂತಿದೆ. ಹೇಗೆ ಸರ್? ಯಾವಾಗ ಹೋಗಿದ್ರು? ಯಾವಾಗಿಂದ ಬಂದಿದ್ರು? ಯಾವಾಗ ಆಯ್ತು? ಶಬರಿಮಲೆಗೆ ಹೋಗಿ ಸರ್. ಶಬರಿಮಲೆಗೆ ಹೋಗಿ ಸೋಮವಾರ ಬಂದಾನೆ ಸರ್. ಇದಾಗಿದ್ದು ಗುರುವಾರ ಸರ್. ಅಲ್ಲಿ ಏನಾಗಿದೆ ಅಂತ ಅದು ನನಗೇನು ಗೊತ್ತಿಲ್ಲ ಸರ್. ನನಗೇನೆ ಇದ್ದಿಲ್ಲ ಸರ್. ಆಮೇಲೆ ಒಬ್ಬರು ಫೋನ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಸರ್ ಬುಲೆಟ್ ಬಿದ್ದ ಅಂತ. 9:05ಕ್ಕೆ ಫೋನ್ ಮಾಡೀನಿ ಸರ್, ಮಾತಾಡೀನಿ ಸರ್. 9:18ಕ್ಕೆ ಫೋನ್ ಮಾಡ್ಯಾರ ಸರ್, ಬುಲೆಟ್ ಬಿದ್ದೈತಂತ ನಿಮ್ಮ ಅಣ್ಣಗೆ. ಸರ್, ಆಮೇಲೆ ಸೀದಾ ಓಪಡಿಗೆ ಹೋದೆ ಸರ್ ಗಾಡಿಯಕ್ಕಂತ. ಏನು ಕೆಲಸ ಮಾಡ್ಕೊಂಡಿದ್ರು ಅವರು? ಅಂದರೆ ಈಗ ಒಂದು ಪುಟ್ಟ ಅಂಗಡಿ ಇದೆ, ಇದನ್ನ ಯಾರು ನಡೆಸ್ತಾ ಇದ್ರು? ಅವ್ರು ಏನು ಕೆಲಸ ಮಾಡ್ತಾಯಿದ್ರು? ಅವರು ಒಂದು ಜಿಂದಲ್ನಾಗ ಕೆಲಸ ಕೂತಿದ್ದೆ ಸರ್. ಹಿಂಗೆ ಅಂಗಡಿ ಎಲ್ಲ ನಾನು ಅವನ್ನೆಲ್ಲ ಮೇಂಟೈನ್ ಮಾಡ್ಕೊಂತ ಕುಂದಿರ್ತಿದ್ದೆ ಸರ್. ಅಂಗಡಿನಾಗ ನಾನು ಸ್ವಲ್ಪ ಕುಂದಿರ್ತಿದ್ದೆ ಸರ್. ತಂದೆಯನ್ನು ಕಳ್ಕೊಂಡು ಕುಟುಂಬ ಅನಾಥ ಆಗಿತ್ತು. ಈಗ ಮತ್ತೆ ಸಹೋದರನ ಕಳ್ಕೊಂಡು ಕುಟುಂಬ ಅನಾಥ ಆಗಿದೆ. ಎಲ್ಲ ಒಂದು ಕಡೆ ರಾಜಕೀಯಕ್ಕೆ ನಿಮ್ಮಣ್ಣ ಬಲಿ ಆದ್ರ ಅಂತ ಅನ್ಸುತ್ತಾ? ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನು ಹೇಳ್ಬೇಕು ಸರ್? ಹಿಂಗೆ ಎಲ್ಲ ಪರಿಹಾರ ಆಗ ಸರ್. ಈ ಏರಿಯಾದ ಕಾರ್ಪೊರೇಟರ್ ಅಂದ್ರೆ ಪಾಲಿಕೆ ಸದಸ್ಯರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೀನಿ. ಸರ್, ಈಗ ಏರಿಯಾದಲ್ಲಿ ಅಂದ ಬಳಿಕ ಸಹಜವಾಗಿ ನೀವೆಲ್ಲ ಯುವಕರನ್ನ ನೋಡಿರ್ತೀರಿ. ಅವ್ರ ಒಡನಾಟ ಹೇಗಿದೆ ಅದ್ರ ಬಗ್ಗೆ ಸರ್? ಯಾಕಂದರೆ ಚಿಕ್ಕ ಮನೆ ಇರುವಂಥದ್ದು. ಹೇಗಿತ್ತು ಸರ್ ಅವ್ರ ಒಡನಾಟ? ನಿಮ್ಮ ಜೊತೆ ಎಲ್ಲ ಹೇಗಿದ್ರು ಅವರು ಅಂತ? ಸರ್, ಚೆನ್ನಾಗಿದ್ದ ಸರ್. ಹುಡುಗ ಆ್ಯಕ್ಟಿವ್ ಹುಡುಗ, ಬೆಳೆ ಹುಡುಗ, ಎಲ್ಲರ ಜೊತೆ ಒಡನಾಟ ಇತ್ತು. ಇಲ್ಲಿ ಗಣೇಶ ಹಬ್ಬ ಪ್ರತಿ ವರ್ಷ ಮಾಡ್ತಿದ್ರು. ಒಂದು 2,000 ಜನಕ್ಕೆ ಇಲ್ಲೆಲ್ಲ ಅಡುಗೆ ಊಟ ಮಾಡಿಸ್ತಿದ್ರು. ಇಲ್ಲಿ ಸ್ಥಳೀಯ ಸಮಸ್ಯೆಗಳು, ಡ್ರೈನೇಜು, ಲೈಟಿಂಗು ಏನು ತೊಂದರೆ ಇದ್ರು ಕೂಡ ಫಸ್ಟ್ ಫೋನ್ ಮಾಡಿ ಹೇಳ್ತಿದ್ರು. ಬಗ್ಲಿಗೆ ಹುಡುಗರಿಗೆ ಯಾವುದಾದ್ರೂ ಜಾಬ್ ಬೇಕು, ಇನ್ನೊಂದು ಬೇಕಂದ್ರೆ ಕೂಡ ಪಾಪ ಹುಡುಗ ಮುಂದೆ ನಿಂತು ನಮ್ಮನ್ನೆಲ್ಲ ಕೇಳ್ತಿದ್ದ. ಎಲ್ಲ ವಿಚಾರದಲ್ಲಿ ಕೂಡ ಆ್ಯಕ್ಟಿವ್ ಆಗಿದ್ದ ಸರ್ ಹುಡುಗ. ಒಳ್ಳೆ ಹುಡುಗ. ಈಗ ಸರ್ಕಾರ ನಿಯೋಗ ಸತ್ಯಶೋಧನಾ ಸಮಿತಿ ಬರುತ್ತೆ, ನಂತರ ಸಂಜೆ ನಂತರ ಜಮೀರ್ ಅಹಮದ್ ಅವರು ಕೂಡ ಬರ್ತಾರೆ. ಸರ್, ಏನು ಕನ್ವಿನ್ಸ್ ಮಾಡ್ತೀರಾ ಸರ್? ಈ ಕುಟುಂಬಕ್ಕೆ ಏನಾದ್ರು ಪರಿಹಾರ ನೀಡಲು ತಾವು ಆಗ್ರಹ ಮಾಡ್ತೀರಾ, ಒತ್ತಾಯ ಮಾಡ್ತೀರಾ? ಸರ್, ಖಚಿತವಾಗಿ ನಮ್ಮ ಹುಡುಗ, ನಮ್ಮ ವಾರ್ಡಿನ ಹುಡುಗ, ನಮ್ಮ ತಮ್ಮ ಇವತ್ತು ತೀರ್ಕೊಂಡು ಹೋಗಿದ್ದಾನೆ. ಅವ್ರ ಕುಟುಂಬಕ್ಕೆ ಇವಾಗ ಅವ್ರ ಅಕ್ಕವ್ರಿಗೆ ಕೂಡ ಗಂಡ ಇಲ್ಲ. ಇವಾಗ ಈ ಹುಡುಗನ ಕೂಡ ಜಾಬ್ ಇಲ್ಲ ತಮ್ಮನಿಗೆ. ಅವ್ರ ಅಕ್ಕವ್ರಿಗೆ ಮತ್ತು ಅವ್ರ ತಮ್ಮವ್ರಿಗೆ ಇಬ್ಬರಿಗೆ ಜಾಬ್ ಕೊಡಿಸ್ಬೇಕೆಂಬುದು ನಾನು ಕೂಡ ಇವ್ರ ಪರವಾಗಿ ನಿಂತು ನಾನು ನಮ್ಮವ್ರನ್ನ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಈಗಾಗಲೇ ನಾಗೇಂದ್ರ ಅಣ್ಣವರು ಇವರೆಲ್ಲರೂ ಕೂಡ ಮಾತು ಕೊಟ್ಟಿದ್ದಾರೆ ಸರ್, ಮಾಡ್ತೀವಂತ. ಇಷ್ಟು ಅಂದರೆ ಸಹೋದರನ ಮಾತು ಏನಂತಂದರೆ, ತಂದೆ ಕಳ್ಕೊಂಡು ಕುಟುಂಬ ಅನಾಥ ಆಗಿತ್ತು. ಇದೀಗ ಸಹೋದರನ ಕಳ್ಕೊಂಡು ಕುಟುಂಬ ಅನಾಥ ಆಗಿರುವಂಥದ್ದು. ನಾವು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ, ಸಣ್ಣದೊಂದು ಅಂಗಡಿ ಇಟ್ಕೊಂಡಿದ್ವಿ. ರಾಜಕೀಯ ಏನೇ ಇರ್ಬೋದು, ಈಗ ಬಡವರ ಮಗ ಬಲಿಯಾಗಿರುವಂಥದ್ದು. ಸರ್ಕಾರ ಇದ್ರ ಬಗ್ಗೆ ಸತ್ಯಶೋಧನಾ ಸಮಿತಿ ಏನು ಕಳಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋದನ್ನು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.